ಸಚಿವ ರೇವಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಐಟಿ ಇಲಾಖೆ ವಿರುದ್ಧ ಅವರು ವಾಗ್ದಾಳಿ ನಡೆಸಿದ್ದಾರೆ. ಯಾವ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಅಂತ ಹೇಳಿದ್ರೆ ನೀವು ತುಂಬಾ ಆಶ್ಚರ್ಯ ಆಗುತ್ತೆ ಅವರ ಮಾತುಗಳನ್ನ ನೋಡ್ತಾ ಇದ್ರೆ. ನನ್ನದು ಸ್ವಾತಿ ನಕ್ಷತ್ರ, ನನಗೇನಾದ್ರೂ ಮಾಡಲು ಬಂದ್ರೆ ರಿವರ್ಸ್ ಹೊಡೆಯುತ್ತೆ, ನನ್ನ ಮೇಲೆ ದೈವಾನುಗ್ರಹ ಇದೆ, ಶೃಂಗೇರಿ ಶಾರದಾಂಬೆ ಅನುಗ್ರಹ ಇದೆ. ಐಟಿ ಮುಖ್ಯಸ್ಥರು ಒಂದು ಪಕ್ಷದ ಪರ ಕೆಲಸ ಮಾಡ್ತಿದ್ದಾರೆ. ಜೆಡಿಎಸ್ ಗುರಿಯಾಗಿ ಮಾಡ್ತಾ ಇರುವಂತಹ ರಾಜಕೀಯ ಪ್ರೇರಿತ ದಾಳಿ ಇದಾಗಿದೆ. ನಮ್ಮನ್ನ ಹೆದರಿಸ್ತೇವೆ ಅಂದ್ಕೊಂಡ್ರೆ ಕಾಲವೇ ಉತ್ತರ ಕೊಡುತ್ತೆ. ಇಷ್ಟು ದಿನ ರಾಮ ಜಪ ಆಯ್ತು, ಈಗ ದೇವೇಗೌಡ ಕುಮಾರಸ್ವಾಮಿ ಜಪ ಮಾಡ್ತಿದ್ದಾರೆ. ನಾಚಿಕೆ ಆಗ್ಬೇಕು ಬಿಜೆಪಿ ನಾಯಕರಿಗೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಯಾರ ಮನೇಲಾದ್ರೂ ಅಕ್ರಮ ಹಣ ಇದ್ರೆ ತೆಗೆದುಕೊಂಡು ಹೋಗ್ಲಿ, ನಾವ್ಯಾಕೆ ಹೆದರೋದು ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಸಚಿವ ರೇವಣ್ಣ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ತುಂಬಾ ಆಶ್ಚರ್ಯ ಅಂತ ಅನ್ಸೋದು ಅಂತ ಹೇಳಿದ್ರೆ, ನನ್ನದು ಸ್ವಾತಿ ನಕ್ಷತ್ರ, ನಿಮಗೆ ರಿವರ್ಸ್ ಹೊಡೆಯುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರ ನಂಬಿಕೆ ಒಂದೊಂದು ರೀತಿ ಇರುತ್ತೆ. ಆದರೆ ರಾಜಕೀಯದಲ್ಲಿ ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಟ್ಟಾಗ ಜನ ಇದನ್ನೆಲ್ಲ ಯಾವ ರೀತಿ ಸ್ವೀಕರಿಸಬೇಕು ಮತ್ತು ಈ ಮಾತುಗಳೆಲ್ಲ ಎಷ್ಟೊಂದು ಮಹತ್ವ ಪಡೆದುಕೊಳ್ಳುತ್ತೆ. ನಂದು ಸ್ವಾತಿ ನಕ್ಷತ್ರ, ಹುಷಾರಾಗಿರಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದು HD ರೇವಣ್ಣ. ಏನಾದ್ರು ಟಿವಿನಲ್ಲಿ ನೋಡಿ, ಈಶ್ವರಪ್ಪನವರು ದೇವೇಗೌಡರು ಜಪ, ಯಡಿಯೂರಪ್ಪನವರು ದೇವೇಗೌಡರು ಜಪ, ಬಿಜೆಪಿ ಮುಖಂಡರೆಲ್ಲ ಬೆಳಗ್ಗೆ ದೇವೇಗೌಡರ ಹೆಸರು ಹೇಳಿದವರು ಊಟ ಬರಕ್ಕೆ ಅವ್ರಿಗೆ ರೇವಣ್ಣ, ದೇವೇಗೌಡರು, ಕುಮಾರಣ್ಣ. ಪಾಪ ನಾವು ಕಾಂಗ್ರೆಸ್ನವ್ರ ಮನೆ ಹತ್ರ ಕೂತಿರಂತೆ 9 ತಿಂಗಳಿಂದ ಕಾಂಗ್ರೆಸ್ನವ್ರ ಮನೆ ಹತ್ರ ಕಾಲದು ಬಲ್ರಿ ಇವು. ಬಿಜೆಪಿ ನಾಚಿಕೆ ಆಗ್ಬೇಕಲ್ರಿ. 9 ತಿಂಗಳು ಬಿಜೆಪಿಯ ಮುಖಂಡರುಗಳು ಕಾಂಗ್ರೆಸ್ನವ್ರ ಮನೆ ಹತ್ರ ಬನ್ನಿ 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 ನಮ್ಮ ಬಸ್ ಕತ್ತಿ ರಾಜೀನಾಮೆ ಕೊಡಿ, ಈ ಸರ್ಕಾರ ತೆಗೆಯೋಣ. 9 ತಿಂಗಳು ನಾರಾಕ್ಷಿ ಹಾಕಲಿ ಸ್ವಾಮಿ, ನಮಗೆ ದೈವಾನುಗ್ರಹ, ನಮ್ಮ ಈಶ್ವರ ಶಿವ ಮತ್ತು ಶೃಂಗೇರಿ ಶಾರದಾದೇವಿ ಗುರುಗಳ ಆಶೀರ್ವಾದದವರಿಗೆ ಈ ಶಾಕು ಪಾಕು ನಮಗೆ ತಟ್ಟದೆ, ಗೊತ್ತಾಯ್ತಾ? ಆಮೇಲೆ ನಂದು ನಕ್ಷತ್ರ ಯಾವ್ದು ಗೊತ್ತೇನ್ರಿ? ಸ್ವಾತಿ ನಕ್ಷತ್ರ. ಯಾರು ಸ್ವಾತಿ ನಕ್ಷತ್ರ ಕೈ ಹಾಕ್ತಾರೆ ಅವ್ರಿಗೆ ರಿವರ್ಸ್ ಹೊಡೆಯುತ್ತೆ. ಮಾಟ ಮರಡಿ ಯಾವುದಿದ್ರು ರಿವರ್ಸ್ ಅವ್ರಿಗೆ. ನಮ್ಗೆ ಯಾವುದು ಸ್ವಾತಿ ನಕ್ಷತ್ರರಿಗೆ ಯಾವುದು ಮಾಟ ಮರಡಿ ಏನೂ ತಲುಪಲ್ಲ ನಮಗೆ. ನಾರಾಕ್ಷಿ ಹಾಕಲಿ ಸ್ವಾಮಿ, ನಮಗೆ ದೈವಾನುಗ್ರಹ, ನಮ್ಮ ಈಶ್ವರ ಶಿವ ಮತ್ತು ಶೃಂಗೇರಿ ಶಾರದಾದೇವಿ ಗುರುಗಳ ಆಶೀರ್ವಾದದವರಿಗೆ ಈ ಶಾಕು ಪಾಕು ನಮಗೆ ತಟ್ಟದೆ, ಗೊತ್ತಾಯ್ತಾ? ಆಮೇಲೆ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಬೆಳವಾಡಿ. ಪ್ರಕಾಶ್, ಐಟಿ ಶಾಕ್ ಬಗ್ಗೆ ಕೇಳಿದ್ರೆ ಈಗ ನನ್ನ ಸ್ವಾತಿ ನಕ್ಷತ್ರ ಯಾರೇನು ಮಾಡೋಕ್ಕಾಗಲ್ಲ, ರಿವರ್ಸ್ ಹೊಡೆಯುತ್ತೆ ಅಂತ ಹೇಳ್ತಿದಾರಲ್ಲ, ನಕ್ಷತ್ರದ ಬಗ್ಗೆ ಪಾಠ ಮಾಡ್ತಿದಾರಲ್ಲ, ಏನ್ ಕತೆ ಪ್ರಕಾಶ್? ರಾಘವ್ ಸೂರ್ಯ, ಇವತ್ತು ಬೆಳ್ಳಂಬೆಳಗ್ಗೆ ಅಂದಲೂ ಕೂಡ JDS ನ ನಾಯಕರುಗಳಿಗೆ ಒಂದ್ ರೀತಿ ಐಟಿ ಅಧಿಕಾರಿಗಳು ಹಾಸನದಲ್ಲಿ ಬಿಗ್ ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಸ್ಪಷ್ಟವಾಗಿ ಹೇಳ್ಬೋದು. ಅದರಲ್ಲೂ HD ರೇವಣ್ಣರವರ ಪರಮಾಪ್ತರ ಮನೆಗಳ ಮೇಲೆ ಇವತ್ತು ಐಟಿ ಅಧಿಕಾರಿಗಳು ಕೂಡ ದಾಳಿ ನಡೆಸಿರುವಂತದ್ದು. ಅರಕಲಗೂಡು, ಚನ್ನರಾಯಪಟ್ಟಣ ಮತ್ತೆ ಹಾಸನದ ಕೆಲವು ಮನೆಗಳಲ್ಲಿ ಕೂಡ ಈಗಾಗಲೇ ಐಟಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಹಾಗಾಗಿ ಇವತ್ತು ಯಾವಾಗ ಐಟಿ ಅಧಿಕಾರಿಗಳು ದಾಳಿ ನಡೆಸ್ತಾರೆ, ತಕ್ಷಣ ಎಚ್ಚೆತ್ತಂತಹ ಲೋಕೋಪಯೋಗಿ ಸಚಿವ HD ರೇವಣ್ಣ ಕೂಡ ಐಟಿ ಅಧಿಕಾರಿಗಳ ಮೇಲೆ ಇವತ್ತು ಗರಂ ಆಗಿರುವಂತದ್ದು. ಒಂದ್ ರೀತಿ ಯಡಿಯೂರಪ್ಪಗೆ ಕ್ಲೀನ್ ಸರ್ಟಿಫಿಕೇಟ್ ಕೂಡ ಕೊಡ್ತೀರಾ, ಈಗ ನಮ್ಮ ಮೇಲೆ ಏಕಾಏಕಿ ಬಿಜೆಪಿ ಏಜೆಂಟ್ಗಳ ತರ ಐಟಿ ಅಧಿಕಾರಿಗಳು ಕೂಡ ವರ್ತಿಸ್ತಾ ಇದಾರೆ ಅನ್ನುವ ಆಕ್ರೋಶವನ್ನು ಕೂಡ ಹೊರಗಾಗ್ತಾ ಇರುವಂತದ್ದು. ಮತ್ತೊಂದೆಡೆ ಒಂದ್ ರೀತಿ ನಂದು ಸ್ವಾತಿ ನಕ್ಷತ್ರ, ನನ್ನ ಮೇಲೆ ಯಾರೇ ಕೂಡ ಅಧಿಕಾರಿಗಳು ಐಟಿ ದಾಳಿ ನಡೆಸಬಹುದು, ಮತ್ತೊಂದು ಮಾಡ್ಬೋದು, ಮಗದೊಂದು ಮಾಡ್ಬೋದು, ಯಾವುದು ಕೂಡ ನನ್ಗೆ ತಟ್ಟೋದಿಲ್ಲ, ಅವ್ರಿಗೆ ಕೂಡ ರಿವರ್ಸ್ ಆಗುತ್ತೆ ಅನ್ನುವ ಮುಖಾಂತರ ಮತ್ತೊಮ್ಮೆ ಆದ್ರೆ ಈಗ ಯಾರ್ಯಾರು ರಿವರ್ಸ್ ಆಗುತ್ತೆ ಇಲ್ಲ ಅನ್ನೋದನ್ನ ಚುನಾವಣೆ ಫಲಿತಾಂಶ ಹೇಳುತ್ತೆ ಅಂತ ಜನ ಕೂಡ ಭಾವಿಸ್ತಾರೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಪ್ರಕಾಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.